ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಎಂದಿನಂತೆ ಕಾಫಿ ಕಪ್ ರೀಡಿಂಗನ್ನು ಮಾಡಿ ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತಹ ರಿಚುವಲ್ಸನ್ನು ನಾನು ಮೊದಲೇ ಮಾಡಿಟ್ಟಿದ್ದೇನೆ. ವಿಡಿಯೋ ಸ್ವಲ್ಪ ಲೆಂತಿ ಆಗೋ ಉದ್ದೇಶದಿಂದ ಹೇಗೆ ಬರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಓಕೆನಾ? ಎಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಸ್ವಾಮಿ ಗುರು ರಾಘವೇಂದ್ರ, ತಾಯಿ ರಕ್ತೇಶ್ವರಿ ಮಹಾಕಾಳಿ. ಎಸ್, ಯಾವ ರೀತಿ ನಿಮ್ಮ ಕಾಫಿ ಕಪ್ ಏನನ್ನು ಹೇಳ್ತದೆ ಅನ್ನುವಂತಹದನ್ನು ನೋಡ್ತಾ ಹೋಗೋಣ. ಬನ್ನಿ. ಓಕೆ, ಫಸ್ಟ್ ಆಫ್ ಆಲ್ ಈ ಕಾಫಿ ಕಪ್ಪನ್ನು ನೋಡಿದಾಗ ಇಲ್ಲಿ ನೋಡಿ, ಒಂದು ಲೇಡಿ ಮತ್ತೊಂದು ಜೆಂಟ್ಸ್ ಇಬ್ಬರು ಕೂಡ ಕಾಣಿಸ್ತಾ ಇದ್ದಾರೆ ಅಲ್ವಾ? ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದರೆ, ಆಲ್ರೆಡಿ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಗಲಾಟೆಗಳಾಗಿದೆ, ಪುನಃ ರಾಜಿ ಸಂಧಾನಗಳು ಮಾತುಕತೆಗಳು ನಡೀತಾ ಇದೆ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಸೂಚಿಸ್ತಾ ಇದೆ. ಓಕೆನಾ? ಎಸ್, ಮತ್ತು ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ, ಗಂಡ ಹೆಂಡತಿಯ ನಡುವೆ ತುಂಬಾ ಕಿರಿಕಿರಿ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಈಗೋ ಕ್ಲಾಶಸ್ಸನ್ನು ನೇರವಾಗಿ ಒಬ್ಬ ಪಾರ್ಟ್ನರ್ ಮತ್ತೊಬ್ಬ ಪಾರ್ಟ್ನರ್ನ ಮೇಲೆ ಮಾಡುವಂತಹ ಒಂದು ಡಾಮಿನೇಟಿಂಗನ್ನು ಕೂಡ ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತು ಈ ಸೈಡಲ್ಲಿ ನೋಡಿದಾಗ ಒಂದು ರೀತಿಯ ಬೆಟ್ಟದ ಥರ ಕೂಡ ಕಾಣಿಸ್ತಾ ಉಂಟು. ಯಾರಿಗೋ ಫೈನಾನ್ಷಿಯಲಿ ಹೆಟ್ಟಾಗಿರುವಂತಹದ್ದು, ಸಾಲ ಕೊಟ್ಟಂತಹ ದುಡ್ಡು ವಾಪಸ್ ಬರದಲ್ಲೇ ಇರುವಂತಹದ್ದು, ಈ ರೀತಿಯ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಇಲ್ಲಿ ಕೆಲವು ದಾರಿಗಳು ಕಾಣಿಸಿರೋದ್ರಿಂದ ಬಹುಶಃ ಮುಂದಿನ ದಿನಗಳಲ್ಲಿ, ಅಂದರೆ ಕಾಫಿ ಕಪ್ ಅನ್ನುವಂತಹದ್ದು 3 ತಿಂಗಳ ಎನರ್ಜಿ ಆಗಿರುತ್ತೆ, ಮುಂದಿನ ದಿನಗಳಲ್ಲಿ ನಿಮ್ಮ ಫೈನಾನ್ಷಿಯಲ್ ಹಿಟ್ಟಿಗೆ ಸಂಬಂಧಪಟ್ಟ ಹಾಗೆ ಹಲವು ಮಾರ್ಗಗಳು ನಿಮ್ಮ ಕಣ್ಮುಂದೆಯೇ ಕಾಣಿಸ್ಕೊಳ್ಳುತ್ತೆ. ಸಣ್ಣ ಸಣ್ಣ ಸೂಚನೆಗಳ ಮೂಲಕ ಹೊರಗಡೆ ಬರುವಂತಹ ಚಾನ್ಸಸ್ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಅವರ ಹಳೆಯ ಓಲ್ಡ್ ಫ್ರೆಂಡನ್ನು ಮೀಟ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲಿ ಇಬ್ಬರು ಲೇಡಿ ಕೂತ್ಕೊಂಡು ಒಬ್ಬರನ್ನೊಬ್ಬರು ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಬಹುಶಃ ನಿಮ್ಮ ಈಗಾಗಲೇ ಆ ಫ್ರೆಂಡ್ಶಿಪ್ಪು ದೂರ ಆಗಿದೆ ಅಂತ ಅಂದ್ಕೊಳ್ತೇನೆ. ಆ ಫ್ರೆಂಡ್ಶಿಪ್ ಪುನಃ ನಿಮಗೆ ಆಕಸ್ಮಿಕವಾಗಿ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಅವರು ಅವರ ಪರ್ಸನಲ್ ಲೈಫಲ್ಲಿದ್ದಾರೆ, ನೀವು ನಿಮ್ಮ ಪರ್ಸನಲ್ ಲೈಫಲ್ಲಿದ್ದೀರಾ. ಬಟ್ ಅಚಾನಕ್ಕಾಗಿ ಭೇಟಿಯಾಗುವಂತಹ ಒಂದು ಸಾಧ್ಯತೆ, ಹಳೆಯ ಸ್ನೇಹಿತರ ಒಂದು ಭೇಟಿಯಾಗುವಂತಹ ಸಾಧ್ಯತೆಯನ್ನು ಕೂಡ ಇದು ಸೂಚನೆ ಕೊಡ್ತಾ ಇದೆ. ಮತ್ತು ಕೆಲವರಿಗೆ ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದರೆ, ಇಲ್ಲಿ ಒಂದು ಸಣ್ಣದಾದಂತಹ ಚಿಟ್ಟೆ ಕಾಣೋದ್ರಿಂದ ಹೊಸದಾದಂತಹ ಅವಕಾಶ, ಉದ್ಯೋಗದಲ್ಲಿ ಏನಾದರೂ ಪ್ರಮೋಷನ್ ಆಗುವಂತಹದ್ದು, ಅಥವಾ ನೀವು ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಅದು ನಿಮ್ಮ ಕೈಗೆ ಸೇರುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಕೆಳಭಾಗಕ್ಕೆ ಬಂದಾಗ ಕಾಫಿ ಸಂಪೂರ್ಣವಾಗಿ ಕೆಳಭಾಗದಲ್ಲಿ ಹಾಗೆ ಉಳಿದಿರುವಂತಹದ್ದು ಕಾಣಿಸ್ತಾ ಇದೆ. ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ, ರಾತ್ರಿ ಹೊತ್ತಲ್ಲಿ ಮಾನಸಿಕವಾಗಿ ನೋವಾಗಿ, ರಾತ್ರಿ ಹೊತ್ತಲ್ಲಿ ನಿದ್ದೆ ಡಿಸ್ಟರ್ಬ್ ಆಗಿ ತುಂಬಾ ಅಳ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಯಾವುದೋ ಒಂದು ಫ್ಯಾಮಿಲಿ ಇಶ್ಯೂಸಿಂದ ನಿಮ್ಮ ಮನಸ್ಸಿಗೆ ಹರ್ಟ್ ಆಗ್ತಾ ಇದೆ, ರಾತ್ರಿ ಹೊತ್ತಲ್ಲಿ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ತುಂಬಾ ಆ ಫ್ಯಾಮಿಲಿಯ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇನ್ನೇನಾದರೂ ಕಾಣಿಸುತ್ತಾ ಅಂತ ಕೇಳಿ ನೋಡೋಣ ಕಾಫಿ ಕಪ್ಪನ್ನು. ಓಕೆ, ಕೆಲವರಿಗೆ ಏನು ಅಂತ ಹೇಳಿದ್ರೆ, ಹೊಸ ವೆಹಿಕಲ್ ತಗೊಳ್ಬೇಕು ಅನ್ನುವಂತಹ ಒಂದು ಆಸೆ ಇರಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ನೀವು ಸ್ವಲ್ಪ ದಿನದಲ್ಲೇ ಮ್ಯಾನಿಫೆಸ್ಟ್ ಮಾಡ್ತೀರಾ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಕೆಲವರಿಗೆ ಸಾಲದ ಹೊರೆಯನ್ನು ಕೂಡ ತೋರಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ, ನೋಡಿ ಸರಿಯಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಮನುಷ್ಯ ಆಕೃತಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಮೇಲೆ ಯಾವುದೋ ನೆಗೆಟಿವ್ ಎನರ್ಜಿ ಇರುವಂತಹ ವ್ಯಕ್ತಿಯ ಒಂದು ದೃಷ್ಟಿ ಇದೆ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ನಿಮ್ಮ ಬಗ್ಗೆ ಗಾಸಿಪ್ ಮಾಡುವಂತಹದ್ದು, ಅಥವಾ ನಿಮ್ಮ ಕೆಲಸಗಳಲ್ಲಿ ಅಡೆತಡೆ ಮಾಡುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದಾರೆ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆನಾ? ಮತ್ತೆ ಕೇಳಿ ನೋಡೋಣ ಇದೇನಾದ್ರು ಸೂಚಿಸುತ್ತಾ ಅಂತ. ಓಕೆ, ನನಗೆ ಇಲ್ಲಿ ಒಂದು ಸುಂದರವಾದ ಜಿಂಕೆ ಕೂಡ ಕಾಣಿಸ್ತಾ ಇದೆ ಈ ಕೆಳಭಾಗದಲ್ಲಿ. ಬಹುಶಃ ಜೀವನದಲ್ಲಿ ಯಾವುದೋ ವಿಚಾರದಲ್ಲಿ ಸಾಕಷ್ಟು ವೇಗವನ್ನು ಪಡ್ಕೊಳ್ತೀರಾ. ಅಂದರೆ ಆ ವಿಚಾರದಲ್ಲಿ ನೀವು ಯಾವುದು ಸ್ಟಕ್ ಅಂದ್ಕೊಂಡಿದ್ದೀರೋ ಆ ವಿಚಾರದಲ್ಲಿ ವೇಗವಾದಂತಹ ಬದಲಾವಣೆ ಬರುವಂತಹದ್ದು, ಹೊಸ ಅಪಾರ್ಚುನಿಟೀಸ್ ಬರುವಂತಹ ಸಾಧ್ಯತೆ ನಿಮಗೆ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ? ಎಸ್, ಇನ್ನೇನಾದರೂ ಇದೆಯಾ? ಸ್ಪೆಲ್ಲಿಂಗ್ಸ್ ಏನಾದರೂ ಕಾಣುತ್ತಾ ಅಂತ ಕೇಳಿ ನೋಡೋಣ.
ಸ್ಪಷ್ಟವಾದಂತಹ ಸ್ಪೆಲ್ಲಿಂಗ್ಸ್ ಅಂತ ಕೇಳಿದರೆ VY ಕಾಣಿಸ್ತಾ ಇದೆ, ಹಾಗೆ ಅದರ ಜೊತೆಗೆ H ಕೂಡ ಕಾಣಿಸ್ತಾ ಇದೆ, A ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಈ ಅಕ್ಷರದವರು ಇಲ್ಲಿ ಪ್ರಮುಖವಾಗಿ ಈ ರೀಡಿಂಗಿಗೆ ಬಂದಿರಬಹುದು ಅಂತ ಅಂದ್ಕೊಳ್ತೇನೆ. ಮತ್ತು ಅದರ ಜೊತೆಗೆ K ಅಕ್ಷರ ಕೂಡ ಇಲ್ಲಿ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಉಂಟು. ಆ ಅಕ್ಷರದವರು ಕೂಡ ಈ ರೀಡಿಂಗಲ್ಲಿ ಇದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಇದನ್ನು ನೋಡಿದಾಗ ತುಂಬಾ ರಿಲೇಷನ್ಶಿಪ್ ವಿಚಾರದಲ್ಲಿ ಇಶ್ಯೂಸ್ಗಳಾಗಿರುವಂತಹದ್ದು ನೇರವಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ಎಲ್ಲ ಕಡೆಯೂ ಮೇಲ್ ಮತ್ತು ಫೀಮೇಲ್ ಪರ್ಸನ್ ಹೆಚ್ಚಾಗಿ ಕಾಣಿಸ್ತಾ ಇರೋದ್ರಿಂದ ಬಹುಶಃ ರಿಲೇಷನ್ಶಿಪ್ಪಿನ ಒಂದು ಗಲಾಟೆಗಳು, ಒಂದು ಇಶ್ಯೂಸ್ಗಳು ನೇರವಾಗಿ ಇಲ್ಲಿ ಹಿಟ್ಟೊಡಿತಾ ಇದೆ ಅನ್ನುವಂತಹದ್ದನ್ನು ಕಾಫಿ ಕಪ್ ಹೇಳ್ತಾ ಇದೆ. ಯೂನಿವರ್ಸ್ ನಿಮಗೇನು ಹೇಳ್ತಾ ಇದೆ ಅಂತ ಹೇಳಿದರೆ, ಬಹುಶಃ ನಿಮಗೋಸ್ಕರ ತುಂಬಾ ಮಾರ್ಗಗಳಿದೆ, ನೀವು ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ, ಬರೀ ನಿಮ್ಗಾಗಿರುವಂತಹ ಪಾಸ್ಟ್ ಇಶ್ಯೂಸ್ಗಳನ್ನ ಹಿಡ್ಕೊಂಡು ಕೂತಿದ್ದೀರಾ ಅನ್ನುವಂತಹ ರೀತಿಯಲ್ಲಿ ಈ ಕಾಫಿ ಕಪ್ ಹೇಳ್ತಾ ಇದೆ. ಓಕೆನಾ? ಎಸ್. ಮತ್ತಿನ್ನೇನಾದರೂ ಬರುತ್ತಾ ಅಂತ ಕೇಳಿ ನೋಡೋಣ. ಓಕೆ, ಎಸ್, ಏಂಜಲ್ಸ್ನ ಸಹಾಯ ಸಿಗ್ಬೋದು, ಅಥವಾ ನಿಮ್ಮ ಆ್ಯನ್ಸಿಸ್ಟರ್ಸ್, ನಿಮ್ಮ ಪೂರ್ವಜರ ಒಂದು ಸಹಾಯ ನಿಮಗೆ ಖಂಡಿತವಾಗಿಯೂ ಈ ವಿಚಾರದಲ್ಲಿ ಇದೆ. ನೀವು ಯಾವ ಫೈನಾನ್ಷಿಯಲಿ ಸ್ಟ್ರಕ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀರಾ, ಅಥವಾ ರಿಲೇಷನ್ಶಿಪ್ಪಲ್ಲಿ ನಿಮಗೆ ತೊಂದರೆ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀರಾ, ಈ ವಿಚಾರದಲ್ಲಿ ನಿಮಗೆ ನಿಮ್ಮ ಆ್ಯನ್ಸಿಸ್ಟರ್ಸ್, ನಿಮ್ಮ ಒಂದು ನೀವು ನಂಬುವಂತಹ ಏಂಜಲ್ಸ್ ಇರ್ಬೋದು, ಸ್ಪಿರಿಚುವಲ್ ವ್ಯಕ್ತಿ ಅಂದರೆ ದೇವರನ್ನು ಬಿಟ್ಟು ಆ್ಯನ್ಸಿಸ್ಟರ್, ಆ ರೀತಿ ಸ್ಪಿರಿಟ್ಸ್ಗಳು, ಏಂಜಲ್ಸ್, ಈ ರೀತಿಯ ವ್ಯಕ್ತಿಗಳಿಂದ, ಅಂದರೆ ಅಂತಹ ಒಂದು ಎನರ್ಜಿಯಿಂದ ನಿಮಗೆ ಬ್ಲೆಸ್ಸಿಂಗ್ ಇದೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಓಕೆನಾ? ಎಸ್. ಮತ್ತು ಇಲ್ಲಿ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಆನೆಯ ಒಂದು ಮುಖ ಕೂಡ ಕಾಣಿಸ್ತಾ ಇದೆ. ಗಣಪತಿಯನ್ನು ನಂಬುವಂಥವರು ಕೂಡ ಈ ರೀಡಿಂಗಲ್ಲಿ ತುಂಬ ಜನ ಇದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಓಕೆನಾ? ಹಾಗೆ ಅದರ ಜೊತೆಗೆ ಇಲ್ಲಿ ನೋಡಿದಾಗ ಅರ್ಧ ಚಂದ್ರಾಕೃತಿ ಕೂಡ ಕಾಣಿಸ್ತಾ ಇದೆ. ಅರ್ಧ ಚಂದ್ರಾಕೃತಿ ಅಂತ ಹೇಳಿದಾಗ ಏನನ್ನು ತೋರಿಸುತ್ತೆ ಅಂದರೆ, ಎಮ್ಯೂಷನಲಿ ಫೇಲ್ಯೂರನ್ನು ತೋರಿಸುತ್ತೆ, ಒಂದು ಬ್ರೇಕಪ್ಪನ್ನು ತೋರಿಸುತ್ತೆ, ಅಥವಾ ಅತಿಯಾದಂತಹ ಚಿಂತೆ, ಮಾನಸಿಕ ಒತ್ತಡಗಳನ್ನು ಕೂಡ ತೋರಿಸ್ತಾ ಇದೆ. ಕೆಲವರಿಗೆ ಈ ಸಮಯ ಹೇಗಿದೆ ಅಂತ ಹೇಳಿದ್ರೆ ಫುಲ್ಲಿ ಟ್ರಾನ್ಸ್ಫಾರ್ಮೇಷನ್. ಇನ್ನು 3 ತಿಂಗಳಲ್ಲಿ ನೀವು ಏನು ಅಂದ್ಕೊಂಡಿದ್ದೀರೋ ಅದರಿಂದ ನೀವು ಸತ್ಯ ಏನು ಅಂತ ತಿಳಿದು ಹೊರಗಡೆ ಬರ್ತೀರಾ ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಹೀಗೆ ಬಂದು ಹೀಗೆ ಬಂದಿದೆ. ಬಹುಶಃ ಇದೊಂದು ಟ್ರಾನ್ಸ್ಫಾರ್ಮೇಷನ್ ಸಮಯ, ಜೀವನದ ಒಂದು ಪ್ರಮುಖವಾದಂತಹ ಬದಲಾವಣೆಯ ಒಂದು ಸಮಯ ನಿಮಗೆ ಬರ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನಿಮಗೆ ಇಂಟ್ರೆಸ್ಟ್ ಅಂದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ಯಾರೋ ಎಫೆಕ್ಷನಲ್ಲಿ ಇಟ್ಕೊಂಡಿದ್ದಾರೆ, ಅಟ್ರಾಕ್ಷನಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆನಾ? ಎಸ್. ಇನ್ನೊಂದು ಕನ್ನಡದ ಅಕ್ಷರ ಕಾಣಿಸ್ತಾ ಇದೆ, ಉ. ಈ ಉ ಅನ್ನುವಂತಹ ಅಕ್ಷರ ಬಹಳ ಡಾಮಿನೇಟ್ ಆಗ್ತಾ ಇದೆ. ಬಹುಶಃ ಕನ್ನಡದ ಉ ಅನ್ನುವಂತಹ ಒಂದು ಅಕ್ಷರ ಡಾಮಿನೇಟ್ ಆಗಿರೋದ್ರಿಂದ ಯಾವುದೋ ಒಂದು ರಿಲೇಷನ್ಶಿಪ್ಪನ್ನು ಕೂಡ ಇದು ತೋರಿಸಬಹುದು, ಅಥವಾ ಅವರು ಈ ರೀಡಿಂಗಲ್ಲಿ ಕೂಡ ಇರಬಹುದು ಅನ್ನುವಂತಹದ್ದು ಸ್ಪಷ್ಟವಾಗ್ತಾ ಇದೆ. ಎಸ್. ಓಕೆ, ಇನ್ನೇನಾದರೂ ಬರುತ್ತಾ ಅಂತ ಕೇಳಿ ನೋಡೋಣ. ಓಕೆ, ಇಲ್ಲಿ ಒಂದು ಕೀ ಕೂಡ ಕಾಣಿಸ್ತಾ ಇದೆ. ಬಹುಶಃ ಕೀ ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ, ನಿಮ್ಮ ಪರ್ಟಿಕ್ಯುಲರ್ ಸಮಸ್ಯೆಗೆ ನಿಮಗೆ ಯಾರೋ ಮೆಂಟರ್ ಸಿಕ್ಕಿರ್ಬೋದು, ಟೀಚರ್ ಸಿಕ್ಕಿರ್ಬೋದು, ಅಥವಾ ಸ್ಪಿರಿಚುವಲ್ ಗೈಡ್ಲೈನ್ಸ್ ಕೊಡುವಂಥವ್ರು ಸಿಕ್ಕಿರ್ಬೋದು, ಅಥವಾ ನೀವು ನಂಬಿರುವಂತಹ ಕುಲದೇವರೇ ಇರ್ಬೋದು. ಬಹುಶಃ ಸದ್ಯದಲ್ಲಿಯೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬದಲಾವಣೆಗಳು ಕಾಣಿಸುತ್ತೆ ಅನ್ನುವಂತಹದ್ದನ್ನು ಕೂಡ ಈ ಕಾಫಿ ಕಪ್ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಬೇರೆ ಏನಾದರೂ ಹೇಳ್ತೀರಾ? ಎಸ್, ಇದರಲ್ಲಿ ಏನು ವಿಶೇಷವಾಗಿ ನಂಗೆ ಕಾಣಿಸ್ತಾ ಇಲ್ಲ. ಓಕೆ, ಬನ್ನಿ ಹಾಗಾದರೆ ಇದನ್ನು ಸಾಸರನ್ನು ಕೇಳಿ ನೋಡೋಣ ಏನು ಹೇಳುತ್ತೆ ಅಂತ ಹೇಳಿ. ಈಗೇನು ರಿಲೇಷನ್ಶಿಪ್ ಇಶ್ಯೂಸನ್ನು ಹೇಳ್ತಾ ಇದೆ. ಕೆಲವರಿಗೆ ಜೀರ್ಣಾಂಗದ ಸಮಸ್ಯೆಯನ್ನು ತೋರಿಸ್ತಾ ಇದೆ. ಜೀರ್ಣಾಂಗ ಅಂತ ಹೇಳಿದಾಗ ಓವರ್ ಆ್ಯಸಿಡಿಟಿ ಆಗುವಂತಹದ್ದು, ಪಿತ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಇದು ನೇರವಾಗಿ ಹೆಲ್ತ್ ಇಶ್ಯೂಸಲ್ಲಿ ತೋರಿಸ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಸಾಲದ ಸಮಸ್ಯೆಯನ್ನು ನೇರವಾಗಿ ಇದು ಹೇಳ್ತಾ ಇದೆ. ಎಗೇನ್ ಅದೇ ವಿಚಾರಗಳನ್ನು ಇದು ರಿಪೀಟ್ ಮಾಡ್ತಾ ಇದೆ. ಓಕೆ, ಎಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಡ್ ರೀಡಿಂಗ್ ಏನು ಬರುತ್ತೆ ಅಂತ ಕೇಳಿ ನೋಡೋಣ. ಕಾರ್ಡನ್ನು ಕೂಡ ಕೇಳಿ ನೋಡೋಣ. ಒಂದು ನಿಮಿಷ. ಕೆಲವು ಕಾರ್ಡ್ಗಳು ಲೈನಲ್ಲಿ ಇಲ್ಲ,
ಸಾರಿ, ಎಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಡ್ ನೀವೇನಾದರೂ ಹೇಳ್ತೀರಾ? ಟ್ಯಾರೋ. ಥ್ಯಾಂಕ್ ಯು. ಯಾವುದಾದ್ರೂ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ರೆಸೊನೇಟ್ ಆದಂತಹ ವಿಚಾರ. ಎಸ್, 10 ಆಫ್ ಕಪ್ಸ್ ಬಂದಿದೆ. ಎಸ್, ಫ್ಯಾಮಿಲಿ ಇಶ್ಯೂಸ್ ಖಂಡಿತ ಇದೆ. ಮುಂದಿನ ದಿನಗಳಲ್ಲಿ ಅದರಲ್ಲಿ ನಿಮಗೆ ಬದಲಾವಣೆಯನ್ನು ತೋರಿಸ್ತಾ ಇದೆ. ಖಂಡಿತವಾಗಿಯೂ ಒಂದು ನಿಮ್ಮ ಕೂತು ಸಂಧಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬದುಕು ಖಂಡಿತವಾಗಿಯೂ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಮ್ಯಾರೇಜಲ್ಲಿ ಮದುವೆ ಆಗಿದ್ದವ್ರಿಗೆ ಹೆಚ್ಚು ಎನರ್ಜಿ ಬರ್ತಾ ಇರೋದ್ರಿಂದ, 10 ಆಫ್ ಕಪ್ಸ್ ಬಂದಿರೋದ್ರಿಂದ ಫ್ಯಾಮಿಲಿ ಇಶ್ಯೂಸನ್ನು ನೇರವಾಗಿ ಇದು ಹೇಳ್ತಾ ಇದೆ. ರಿಲೇಷನ್ಶಿಪ್ ಇಶ್ಯೂಸನ್ನು ನೇರವಾಗಿ ಹೇಳ್ತಾ ಇದೆ. ಓಕೆ, ಇನ್ನೇನಾದರೂ ಬರುತ್ತಾ ಅಂತ ಕೇಳಿ ನೋಡೋಣ. ಎಸ್, ಉದ್ಯೋಗದಲ್ಲಿ ಬದಲಾವಣೆ ಬರಬಹುದು. ಸ್ವಲ್ಪ ಮಾನಸಿಕವಾಗಿ ಗೊಂದಲದಲ್ಲಿರುವಂತಹದನ್ನು ಸೂಚಿಸ್ತಾ ಇದೆ. ಅದಕ್ಕೆ ಅಲ್ಲಿ ಚಂದ್ರಾಕೃತಿ ಇಲ್ಲಿ ಕೂಡ ಕಾಣಿಸ್ತಾ ಇದೆ. ಎಲ್ಲದಕ್ಕೂ ಒಮ್ಮೆಗೆ ಕೈ ಹಾಕೋದ್ರಿಂದ ಹಿಟ್ಗಳಾಗುವಂತಹ ಚಾನ್ಸಸ್ ಇದೆ ಅನ್ನುವಂತಹದನ್ನು ನೇರವಾಗಿ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಫ್ಯಾಮಿಲಿ ಜೊತೆಗೆ ಇದು ಬಂದಿರೋದ್ರಿಂದ, ಬಹುಶಃ ಈ ಕಾರ್ಡ್ ಬಂದಿರೋದ್ರಿಂದ ಕೆಲವರಿಗೆ ಫ್ಯಾಮಿಲಿಯಲ್ಲಿ ಬೇರೆ ವ್ಯಕ್ತಿಯ ಒಂದು ಮನಸ್ಥಿತಿ, ಬೇರೆ ವ್ಯಕ್ತಿಯ ಒಂದು ಕಾಂಟ್ಯಾಕ್ಟ್ಗೆ ಬಂದು ಈ ಫ್ಯಾಮಿಲಿ ಹಾಳಾಗಿರುವಂತಹದನ್ನು ಕೂಡ ಇದು ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಇನ್ನೇನನ್ನು ಹೇಳುತ್ತೆ ಅಂತ ಕೇಳಿ ನೋಡೋಣ. ಎಸ್, ನೋಡಿ ಅಗೇನ್ 6 ಆಫ್ ಕಪ್ಸ್ ಬಂದಿದೆ. ಯಾರೋ ಯಾರನ್ನು ಪ್ರಪೋಸಲ್ಸ್ ಮಾಡ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡಿವೈನ್ ಬ್ಲೆಸ್ಸಿಂಗ್ಸ್ ಕೂಡ ಇರಬಹುದು ಅನ್ನುವಂತಹದ್ದನ್ನು. ಹಾಗೆ ನೀವು ಯಾರೋ ಜೊತೆಗೆ ಒಂದು ಕಮಿಟ್ಮೆಂಟಿಗಾಗಿ ಓಡಾಡ್ತಾ ಇದ್ದೀರಾ, ಒದ್ದಾಟಗಳಾಗ್ತಾ ಇದೆ ಅನ್ನುವಂತಹದನ್ನು ತೋರಿಸ್ತಾ ಇದೆ. ಅಗೇನ್ ಥರ್ಡ್ ಪರ್ಸನ್ ಪ್ರೀತಿಯ ವಿಚಾರದಲ್ಲಿ ಬಹುಶಃ ಸಿಚುವೇಶನ್, ವ್ಯಕ್ತಿಯ ಕೈವಾಡಗಳು ಕೂಡ ನೇರವಾಗಿ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಬೇರೆ ಏನಾದರೂ ಹೇಳ್ತೀರಾ? 2 ಆಫ್ ಕಪ್ಸ್, ಸೇಮ್ ಆ್ಯಸ್ ಯೂಶ್ವಲ್, ಮೇಲ್ ಆ್ಯಂಡ್ ಫೀಮೇಲ್. ಎಸ್, ನೇರವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಈ ಫ್ಯಾಮಿಲಿಯಲ್ಲಿ ಏನಾಗ್ತಾ ಇದೆ ಅಂದರೆ, ಒಬ್ಬರು ಪ್ರೀತಿಯನ್ನು ಕೊಡ್ತಾರೆ, ಮತ್ತೊಬ್ಬರು ಬರೀ ತಗೊಳ್ತಾ ಇದ್ದಾರೆ. ನಿಮಗೆ ಡಿವೈನ್ನ ಬ್ಲೆಸ್ಸಿಂಗ್ ಇದೆ, ಬಟ್ ದೇವರು ಕೂಡ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾವ್ದು ತಪ್ಪು ಯಾವ್ದು ಸರಿ ಅನ್ನುವಂತಹದ್ದು ಪರಮಾತ್ಮನಿಗೂ ಗೊತ್ತಾಗ್ತಾ ಇದೆ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ರಿಲೇಷನ್ಶಿಪ್ ಇಶ್ಯೂಸ್ ನೇರವಾಗಿ ಈ ಕಾಫಿ ಕಪ್ ಹೇಳ್ತಾ ಇದೆ. ಇನ್ನೇನಾದರೂ ಬರುತ್ತಾ ಅಂತ ಕೇಳಿ ನೋಡೋಣ. ಎಸ್, ಮ್ಯಾನಿಫೆಸ್ಟೇಷನ್. ಎಸ್, ನಾನು ಆಗ ಹೇಳಿದಾಗೆ ನೀವು ಕಾರಿಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು. ಉದಾಹರಣೆಗೆ ಎಕ್ಸಾಂಪಲ್, ಯಾವುದೋ ಒಂದು ವೆಹಿಕಲಿಗಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ನಿಮ್ಮ ಜಾಬಿಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಕೆಲವರು ಇಲ್ಲಿ ಬರಿತಾ ಇದ್ದೀರಾ ಅಂತ ಅನಿಸುತ್ತೆ. ಎಸ್, ಅದು ವರ್ಕ್ ಆಗುತ್ತೆ. ಯಾಕೆಂದರೆ ಯೂನಿವರ್ಸ್ನ ಸಿಂಬಲ್ ಇಲ್ಲಿ ಕೂಡ ಬಂದಿದೆ, ಇಲ್ಲಿ ಕೂಡ ಯೂನಿವರ್ಸ್ನ ಸಿಂಬಲ್ ಇರೋದ್ರಿಂದ ಬಹುಶಃ ನೀವೇನು ಅಂದ್ಕೊಂಡಿದ್ದೀರೋ ಅದು ನಿಮ್ಮ ಕೈ ಸೇರುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಇನ್ನು 3 ತಿಂಗಳಲ್ಲಿ ನೀವೇನು ಅಂದ್ಕೊಳ್ತೀರೋ ಅದು ಸೇರುವಂತಹ ಚಾನ್ಸಸ್ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವರು ದುಡ್ಡನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಬಹುಶಃ ಇದು ಅಡ್ಜಸ್ಟ್ಮೆಂಟನ್ನು ತೋರಿಸ್ತಾ ಇದೆ. ಒಂದು ಆ ವಾತಾವರಣದಲ್ಲಿ ಇಷ್ಟ ಇಲ್ಲದಿದ್ದರೂ ಇರುವಂತಹದ್ದು, ಅಡ್ಜಸ್ಟ್ ಆಗುವಂತಹದ್ದು. ಕೆಲವರು ಏನು ಅಂತ ಹೇಳಿದ್ರೆ ತುಂಬಾ ಮಾನಸಿಕ ಭಯವನ್ನು ಕೂಡ ತೋರಿಸ್ತಾ ಇದೆ. ಓಕೆನಾ? ಎಸ್, ನೆಕ್ಸ್ಟ್ ಇನ್ನೇನಾದ್ರು ಹೇಳ್ತೀರಾ? ದ ಸ್ಟಾರ್ ಕಾರ್ಡ್ ಬಂದಿದೆ. ಎಸ್, ಸ್ಟಾರ್ ಕಾರ್ಡ್ ಏನನ್ನು ಹೇಳುತ್ತೆ? ಸ್ಟಾರ್ ಕಾರ್ಡ್ ಅನ್ನುವಂತಹದ್ದು ಒಂದು ಅಪಾರ್ಚುನಿಟೀಸನ್ನು ತೋರಿಸುತ್ತೆ, ಅದೃಷ್ಟವನ್ನು ತೋರಿಸುತ್ತೆ. ನಿಮ್ಮ ಜೀವನದಲ್ಲಿ ನೀವು ಯಾವ ವಿಚಾರದಲ್ಲಿ ಅಪಾರ್ಚುನಿಟೀಸಿಗಾಗಿ ಓಡಾಡ್ತಾ ಇದ್ದೀರೋ ಆ ವಿಚಾರದಲ್ಲಿ ಕಂಪ್ಲೀಷನ್ ಬರುವಂತಹ ಚಾನ್ಸಸ್ ಇದೆ. ನಿಮಗೆ ಏನು ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿದ್ದನ್ನು ಸಕ್ಸಸ್ಫುಲ್ಲಾಗಿ ಅದನ್ನು ಎಂಡ್ ಮಾಡ್ತೀರಾ ಅನ್ನುವಂತಹ ರೀತಿಯಲ್ಲಿ ಕೂಡ ಹೇಳ್ತಾ ಇದೆ. ಓಕೆ, ಇನ್ನೇನಾದರೂ ಬರುತ್ತಾ ಅಂತ ಕೇಳೋಣ. ಯೂನಿವರ್ಸ್ನ ಕಾಫಿ ಕಪ್ಗೆ ಸಂಬಂಧಪಟ್ಟ ಹಾಗೆ ಯಾವ ಕಾರ್ಡ್ ಕೊಡ್ತೀರಾ? ನೈಟ್ ಆಫ್ ವಾಂಡ್ಸ್. ನೀವು ಯಾರಿಂದ ಮಾತುಕತೆಯನ್ನು ನಿರೀಕ್ಷೆ ಮಾಡಿದ್ರೋ ಅಥವಾ ಯಾರಿಂದ ವ್ಯಕ್ತಿಯ ಒಂದು ಸಂದೇಶವನ್ನು ನಿರೀಕ್ಷೆ ಮಾಡಿದ್ರೋ ಅದು ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹದನ್ನು ಹೇಳ್ತಾ ಇದೆ. ಆ ವ್ಯಕ್ತಿಗೂ ಮನಸ್ಸಿನಲ್ಲಿ ಆ ರೀತಿಯ ಒಂದು ಭಾವನೆಗಳು ಇವೆ ಅನ್ನುವಂತಹದ್ದನ್ನು ಅವರು ನೇರವಾಗಿ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಅವರ ಹಿಂಜರಿಕೆಗೆ ಕಾರಣ ಏನು ಅಂತ ಹೇಳಿದ್ರೆ ಇನ್ನರ್ ಎನಿಮೀಸ್, ಅಂದರೆ ಅವರಿಗೆ ಅವರೇ ಶತ್ರುವಾಗಿದ್ದಾರೆ. ಅವರು ಏನು ಅಂತ ಹೇಳಿದ್ರೆ ಅವರ ಕೆಲಸಕ್ಕೆ ಫೋಕಸ್ ಆಗಿರ್ಬೋದು, ಅವ್ರಿಗೆ ಸಾಲ ಇರ್ಬೋದು, ಅಥವಾ ಅವರಿಗೆ ಕೆಲವೊಂದು ವಿಚಾರಗಳು, ಅಂದರೆ ಅವರ ಫ್ಯಾಮಿಲಿ ಯಾವುದೋ ಒಂದು ವಿಚಾರಗಳು, ಅಂದರೆ ತುಂಬಾ ಹಾರ್ಡ್ ವರ್ಕ್ ಮಾಡುವಂತಹ ವ್ಯಕ್ತಿ ಅನಿಸುತ್ತೆ. ಆದ್ದರಿಂದಾಗಿ ಈ ವಿಚಾರವನ್ನು ಮುಚ್ಚಿಟ್ಟಿರುವಂತಹದ್ದು ಮುಂದೆ ಹೇಳ್ಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದನ್ನು ನೇರವಾಗಿ ಕಾಫಿ ಕಪ್ ಹೇಳ್ತಾ ಇದೆ. ನೋಡಿ, ಪುನಃ ಅಗೇನ್ ನೈಟ್ ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ನೀವು ಯಾವುದರ ವಿಚಾರದಲ್ಲಿ ಮೆಸೇಜನ್ನು ಯೂನಿವರ್ಸಿಂದ ಪದೇ ಪದೇ ಕೇಳ್ತಾ ಇದ್ದೀರೋ ಅದು ಅತ್ಯಂತ ವೇಗವಾಗಿ ನಿಮಗೆ ತಲುಪುವಂತಹ ಚಾನ್ಸಸ್ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಸ್ವಲ್ಪ ಭಯ ಬಿಡಿ ಸಿಕ್ಕುತ್ತೆ ಅನ್ನುವಂಥದ್ದನ್ನು ಹೇಳ್ತದೆ. ಲಾಸ್ಟ್ ಕಾರ್ಡನ್ನು ನೋಡೋಣ. ಎಸ್, ವರ್ಲ್ಡ್ ಕಾರ್ಡ್ ಬಂದಿದೆ. ಎಸ್, ಯಾವುದೋ ಒಂದು ವಿಚಾರ ಕಂಪ್ಲೀಟಾಗಿ ಎಂಡ್ ಆಗುತ್ತೆ. ಯಾವುದೋ ಒಂದು ವಿಚಾರ, ಅದು ರಿಲೇಷನ್ಶಿಪ್ ಆಗಿರ್ಬೋದು
ಅಥವಾ ನಿಮ್ಮ ಫೈನಾನ್ಷಿಯಲಿ ವಿಚಾರ ಆಗಿರ್ಬೋದು. ನೀವು ಯಾವುದಕ್ಕೆ ಮ್ಯಾನಿಫೆಸ್ಟ್ ಮಾಡಿದ್ರೋ ಅದು ಕಂಪ್ಲೀಟಾಗಿ ಎಂಡ್ ಆಗುತ್ತೆ. ಕೆಲವರಿಗೆ ಇಲ್ಲಿ ಹಾವು ಬಂದಿರೋ ಕಾರಣ ಟ್ರಾನ್ಸ್ಫರ್ಮೇಷನ್ ಸಮಯ, ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫರ್ಮ್ ಆಗುತ್ತೆ. ನೀವು ಏನನ್ನು ಬಯಸ್ತಾ ಇದ್ದೀರೋ ಅದರಲ್ಲಿ ಕಂಪ್ಲೀಟಾಗಿ ಒಂದು ಬದಲಾವಣೆ ಬರುವಂತಹ ಸಮಯ ಹತ್ತಿರದಲ್ಲಿಯೇ ಇದೆ ಅಂತ ಈ ರೀಡಿಂಗ್ ಹೇಳ್ತಾ ಇದೆ. ಅದು ಕಂಪ್ಲೀಟಾಗಿ ನಿಮಗೆ ಫ್ರೂಟ್ಫುಲ್ ಆಗುವಂತಹ ಸಮಯವನ್ನು ಹೇಳ್ತಾ ಇದೆ. ಮತ್ತು ಕೆಲವರು ಪಾಸ್ಟ್ ಇಶ್ಯೂಸನ್ನು ಇಟ್ಕೊಂಡು ಕೂತಿದ್ದೀರಾ, ಮೂವ್ ಆನ್ ಆದರೂ ಸಮೇತ ಪಾಸ್ಟ್ ಇಶ್ಯೂಸಲ್ಲಿ ಸ್ಟಕ್ ಆಗ್ತಾ ಇದ್ದೀರಾ, ಅದರಿಂದ ಹೊರಗಡೆ ಬನ್ನಿ ಅಂತಲೂ ಕೂಡ ಕೆಲವರಿಗೆ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನಾಲೆಡ್ಜನ್ನು ಬೆಳೆಸ್ಕೊಳ್ಳಿ, ಅದರ ಮೇಲೆ ಒಂದು ಹದ್ದಿನ ಕಣ್ಣನ್ನು ಇಡಿ, ನಿಮ್ಮಲ್ಲಿರುವಂತಹ ಸ್ಟ್ರೆಂತನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಡಿವೈನ್ ಬ್ಲೆಸ್ಸಿಂಗ್ ಅಗೇನ್ ಆಗಿ ಕಾಣಿಸ್ತಾ ಇದೆ. ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ಜನರಲ್ ಕಾಫಿ ಕಪ್ ರೀಡಿಂಗ್. ನಿಮಗೆಲ್ಲ ರೆಸೊನೇಟ್ ಆಗಿದ್ದರೆ ಥ್ಯಾಂಕ್ ಯು. ರೆಸೊನೇಟ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲೂ ತಿಳಿಸ್ಬಹುದು ಅಥವಾ ಥಮ್ಸ್ ಅಪ್ ಕೂಡ ಓದ್ಬೋದು ಆ್ಯಸ್ ಯೂಶ್ವಲ್. ಓಕೆ, ಥ್ಯಾಂಕ್ ಯು. ಮುಂದಿನ ರೀಡಿಂಗಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.